ಶರಣರೇ, ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ಪಾಡ್ಕಾಸ್ಟಿನ ತರಂಗಿಣಿಯ ಅಧ್ಯಾಯದಲ್ಲಿ ಗುರುಲಿಂಗದೇವರ ಪೂಜಾ ಸಂಕಲ್ಪ ಹಾಗೂ ಲಿಂಗಮ್ಮನವರು ಗರ್ಭಧಾರಣೆ ಆಗಿದ್ದನ್ನ ನಾವು ತಿಳಿದುಕೊಂಡ್ವಿ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಗರ್ಭಧಾರಿಯಾದ ಲಿಂಗಮ್ಮನವರ ಬಯಕೆಗಳು ಮತ್ತು ಗರ್ಭಸ್ಥ ಶಿಶುವಿನ ಲಿಂಗಧಾರಣೆಯಾದಂತಹ ಸಂದರ್ಭವನ್ನ ವಿವರವಾಗಿ ತಿಳಿಯೋಣ. ಭವಿಷ್ಯ ಬಾಳಿನಾಗಸದಲ್ಲಿ ಮುತ್ತಲಿದ್ದ ನಿರಾಶೆಯ ಕಾರ್ಮೋಡಗಳು ಸರಿದು ಹೊಂಬೆಳಗು ಮೂಡುವುದೆಂಬ ಭರವಸೆ ಲಿಂಗಮ್ಮನಿಗೆ ಅಪಾರ ಉತ್ಸಾಹವನ್ನ ತುಂಬಿತು. ಸತಿಪತಿಗಳೊಂದಾದ ಜೀವನ ಹಾಲು ಸಕ್ಕರೆಯ ಜರಿಯಂತಿದ್ದಾಗ ಬಂಜೆತನ ಅಳಿಯುವ ಆಶ್ವಾಸನೆ ಕೇಸರಿಯ ಕಂಪಿನಂತೆ ಬೆರೆದಿತ್ತು. ಮನದ ಇಚ್ಛೆಯ ನರಿತು ನಡೆವ ರಸಿಕಪತಿ, ಅಷ್ಟೇ ಸದ್ಗುಣವಂತ ಸಂಯಮಪೂರ್ಣನಾದ ಮಿತಜೀವಿ. ವಿರಸದ ಅಲೆಗಳು ಹಾಯದಂತಹ ಸರಸ ಸಂಸಾರ. ಇಷ್ಟಿದ್ದರೂ ಎಂತಹುದೇ ಪ್ರಸಂಗದಲ್ಲಿ ಬೆಳಗಿನ ಜಾವದ ಪೂಜೆ ತಪ್ಪದಷ್ಟು ನಿಷ್ಠೆ ಲಿಂಗಮ್ಮನಲ್ಲಿ. ಆಕೆಯ ದೈವಿ ವರ್ತನೆಯನ್ನ ಕಂಡ ಓಂಕಾರ ಅಭಿಮಾನದಿಂದ ಹೇಳುತ್ತಿದ್ದ, ನಮ್ಮ ಶರಣರು ಹೇಳುವ ನುಡಿ ನಿನಗೆ ಅನ್ವಯಿಸುವುದು ನೋಡು. ಸತಿಯೆಂದರೆ ಕೇವಲ ಭೋಗದ ಗೊಂಬೆಯಲ್ಲ, ಪತಿಯನ್ನು ಮೌಢ್ಯತೆಯಿಂದ ಹಿಂಬಾಲಿಸುವ ನೆರಳಲ್ಲ. ಪತಿಯ ವಿಚಾರ ಶಕ್ತಿ, ಸಂಕಲ್ಪ ಶಕ್ತಿ, ಕ್ರಿಯಾಶಕ್ತಿಯಾಗಿ ಗುರುವಾಗಿಯೂ ಬಾಳಬಲ್ಲಳು. ಸುಖ ದುಃಖಗಳ ಭೋಗದಲ್ಲಿ ಸಂಗಾತಿಯಾಗಿ, ಮಾರ್ಗದರ್ಶನದಲ್ಲಿ ಗುರುವಾಗಿ, ರಕ್ಷಣೆಯಲ್ಲಿ ತಾಯಿಯಾಗಿ, ತೃಪ್ತಿ ನೀಡುವುದರಲ್ಲಿ ಸತಿಯಾಗಿ, ಜೀವನಕ್ಕೆ ಶೋಭೆ ನೀಡುವ ಚಿತ್ಕಳೆಯಾಗಿ, ಕಷ್ಟ ನಷ್ಟಗಳಲ್ಲಿ ಬಂಧುವಾಗಿ ಪತ್ನಿ ಇರುವಳೆಂಬ ನುಡಿಗೆ ನೀನು ಜ್ವಲಂತ ಸಾಕ್ಷಿ. ನಾನೆಷ್ಟು ಪುಣ್ಯವಂತ. ಆದರದಿಂದ ದೃಷ್ಟಿಸಿ ಆಕೆಯ ತಲೆಯನ್ನ ನೇವರಿಸುತ್ತಿದ್ದ ಓಂಕಾರ, ಸಾಕು ಸಾಕು, ನಿಮ್ಮ ಹೊಗಳಿಕೆಯ ಈ ಹುಚ್ಚು ಹೊಳೆಗೆ ಅಡ್ಡಗಟ್ಟೆ ಹಾಕಿರಿ. ಪತ್ನಿಯ ಸಹಜ ಕರ್ತವ್ಯಕ್ಕೆ ಹೀಗೆ ಹೊಗಳುವುದು ಉಚಿತವಲ್ಲ ಎಂದು ಮಾತಿನ ಜಾಡನ್ನ ತಿರುಗಿಸುತ್ತಿದ್ದಳು. ಆಕೆಗೆ ದೈವಿ ಅನುಭವಗಳ ಸಮುದಾಯ ಮುತ್ತಲಾರಂಭಿಸಿದ್ದಿತು. ಮನಸ್ಸು ಅಂತರ್ಮುಖವಾಗತೊಡಗಿತ್ತು. ಹೆಚ್ಚಾಗಿ ಯಾರೊಡನೆಯೂ ಬೆರೆಯದೆ ಪೂಜೆ ಅಧ್ಯಯನಗಳಲ್ಲಿ ಮಗ್ನಳಾಗಲಾರಂಭಿಸಿದಳು. ಒಂದು ದಿವಸ ಮಧ್ಯರಾತ್ರಿ ದಾಟಿರಬೇಕು. ಸರಸದ ಮಾತುಗಳನ್ನ ಆಡುತ್ತಾ ಹಾಗೆಯೇ ನಿದ್ರಿಸಿದ್ದ ಓಂಕಾರ ಲಿಂಗಮ್ಮ ಹಾಸಿಗೆಯ ಮೇಲೆ ಅಡ್ಡಾಗಿಯೇ ಕಣ್ಣು ಮುಚ್ಚಿಕೊಂಡು ಧ್ಯಾನಿಸುತ್ತಿದ್ದಳು. ಒಮ್ಮೆ ಕಣ್ಣು ತೆರೆದಾಗ ದೀಪದ ಕಂಬದ ಮೇಲೆ ಉರಿಯುತ್ತಿದ್ದ ದೀಪದೊಡಲಿನಿಂದ ಕಿಡಿ ಹಾರಿದಂತಾಯಿತು. ಅದು ದೊಡ್ಡದಾಗಿ ಸುಂದರವಾದ ಹೆಣ್ಣು ಮಗುವಾಗಿ ಕಾಲುಗೆಜ್ಜೆಗಳನ್ನ ಕುಣಿಸುತ್ತಾ ಬಂದಿತು. ಲಿಂಗಮ್ಮನ ಮಗ್ಗುಲಿಗೆ ಬಂದು ನಸುನಕ್ಕಂತಾಯಿತು. ಹಿಡಿಯಬೇಕೆನ್ನುವಷ್ಟರಲ್ಲಿ ಗರ್ಭದಲ್ಲಿ ಅಡಗಿದಂತಾಯಿತು. ಮೈ ಪುಳಕಿತಳಾದ ಲಿಂಗಮ್ಮ ಮಗುವಿಗಾಗಿ ತಡಕಾಡುವಷ್ಟರಲ್ಲಿ ಓಂಕಾರನಿಗೆ ಎಚ್ಚರವಾಯಿತು. ಲಿಂಗ, ದೇವಿ, ಏನನ್ನ ಹುಡುಕುತ್ತಿರುವೆ? ಮೈ ಮುಟ್ಟಿ ಎಚ್ಚರಿಸಿದ. ಮಗು ಮಗು ಮಗುವಿಗಾಗಿ. ಎಲ್ಲಿದೆ ಮಗುವೆಲ್ಲಿ? ನಿನಗೆ ಭ್ರಮೆಯಾಗಿಲ್ಲವಷ್ಟೇ. ಮೈ ಹಿಡಿದು ಅಲುಗಾಡಿಸಿದಾಗ ಕಣ್ಣುಗಳನ್ನ ಹೊಸಕಿಕೊಂಡಳು. ಎಲ್ಲಿ ಹೋಯಿತು ನನ್ನ ಮಗು? ಅದೇ ತನ್ಮಯತೆಯಿಂದ ಕೇಳಿದಳು. ಕಣ್ಣಿಗೆ ಕಟ್ಟಿದಂತಿತ್ತು ಆ ಚಿತ್ರ. ಇಲ್ಲಿದೆ ನೋಡು. ಹಗುರಾಗಿ ಮುತ್ತಿಟ್ಟು ನಕ್ಕ. ತನ್ನ ಎದೆಯ ಮೇಲೆ ಕೈ ಇರಿಸಿಕೊಂಡು, ಹುಡುಕಾಟ ಬೇಡ, ಎಲ್ಲಿ ಹೋಯಿತು ಹೇಳಿ? ಹೊಟ್ಟೆಯಲ್ಲಿರಬೇಕೇನೋ ನೋಡಿಕೋ. ಗರ್ಭ ನಿಂತುದೇ ತಿಳಿದಿಲ್ಲ. ಮಗುವನ್ನು ಕಂಡೆನೆನ್ನುವೆ, ಹುಚ್ಚು ಹಿಡಿದಿಲ್ಲ ತಾನೆ? ಪ್ರತ್ಯಕ್ಷ ಕಂಡ ಅನುಭವವಾಯಿತಲ್ಲ? ಲಿಂಗಮ್ಮ ವಿಸ್ಮಿತಳಾದಳು. ನಾನು ಕಣ್ಣೆದುರಿಗೆ ಇದ್ದರೂ ನಾನು ಬೇಡವಂತೆ. ಇನ್ನು ಕಣ್ಣಿಗೆ ಸಹ ಬೀಳದ ಆ ಮಗುವನ್ನು ಅಪ್ಪುವ ಆಸೆ. ಹೀಗಾದರೆ ನನ್ನ ಗತಿ ಏನಪ್ಪಾ ದೇವರೇ ಎನಿಸುತ್ತಿದೆ. ಭಯವಾಗುತ್ತಿದೆ. ಓಂಕಾರನು ಮುನಿಸಿನಿಂದ ನುಡಿದ. ಎನ್ನಾಳ್ದನೆ ಆ ಭಯವೇಕೆ? ಮಾತೃವೃಕ್ಷದ ಪ್ರೇಮರಸ 101 ಕವಲಲ್ಲಿ, ನನೆಯಲ್ಲಿ, ಪುಷ್ಪದಲ್ಲಿ ಫಲವಾಗಿ ಸಮಾನವಾಗಿ ಹರಿಯದೆ, ಫಲವು ಮೈದಾಳಿದಾಗ ಕಾಂಡವನ್ನ ಮರೆಯಲುಂಟೆ? ಅಬ್ಬಾ, ಗೆದ್ದೆ. ಅಷ್ಟು ಆಶ್ವಾಸನೆ ಸಿಕ್ಕರೆ ನನ್ನದೇ ಪುಣ್ಯ. ಓಂಕಾರ ನುಡಿದ.
ಲಿಂಗಮ್ಮನ ಹಲವು ದಿನಗಳ ಬಯಕೆ ಮೂರ್ತರೂಪು ತಾಳುವಂತೆ, ಓಂಕಾರನ ಅಂತರಂಗದ ಆಸೆ ಕೃತರೂಪಕ್ಕೆ ಬರುವಂತೆ, ಎರಡು ಹೃದಯಗಳನ್ನ ಮತ್ತಷ್ಟು ಬೆಸೆಯುವಂತಹ ಚೇತನವು ಲಿಂಗಮ್ಮನ ಗರ್ಭದಲ್ಲಿ ನೆಲೆ ನಿಂತು ಮೊಳೆಯತೊಡಗಿತು. ಸೂರ್ಯನಾಗಮನನ್ನ ಸೂಚಿಸುವಂತೆ ಕೆಂಚಾಯಿ ಮುನ್ನವೇ ಆಗಮಿಸಿ ದಿಗಂತವನ್ನ ಕಳೆಯೇರಿಸುವಂತೆ ಲಿಂಗಮ್ಮನ ಮೊಗದ ಮೇಲೆ ತಿಳಿಗೆಂಪು ಪಲ್ಲವಿಸ ಆರಂಭಿಸಿತು. ಸ್ವಭಾವತಃ ಚಲುವೆಯಾದ ಆಕೆಯ ಹೊಂಬಣ್ಣ ಇನ್ನಷ್ಟು ಸತ್ವಪೂರ್ಣವಾಯಿತು. ನಲಿವಿನ ಉತ್ಸಾಹ ಅಂಗಾಂಗಗಳಲ್ಲಿ ಪುಟಿಯತೊಡಗಿತು. ಕೆನ್ನೆಗಳು ತುಂಬಿಕೊಂಡವು, ಮೃದುವಾಗತೊಡಗಿದವು. ಗರ್ಭ ನಿಂತುದಕ್ಕೆ ಸೂಚನೆ ಎಂಬಂತೆ ಶರೀರವು ಬದಲಾವಣೆಗಳನ್ನು ಆಹ್ವಾನಿಸತೊಡಗಿತು. ಶಾರೀರಿಕ ಸೌಷ್ಠವದೊಡನೆ ಮಾನಸಿಕ ಬದಲಾವಣೆಗಳು ಎದ್ದು ಕಾಣತೊಡಗಿದವು. ಒಮ್ಮೊಮ್ಮೆ ಓಂಕಾರ ಆ ಚಲುವನ್ನ ಕಂಡು ಸ್ತಂಭೀಭೂತನಾಗುತ್ತಿದ್ದ. ಲಾವಣ್ಯದ ಪ್ರತಿರೂಪದಂತೆ ತೋರುವ ತನ್ನ ಸತಿಯ ಮೊಗಾರ ವಿಂದದಲ್ಲಿ ಕಾಂತಿ ಕಿರಣಗಳು ಚೆಲ್ಲುವರಿಯುತ್ತಿದ್ದಂತೆಯೇ ಕಂಗಳ ಬಟ್ಟಲುಗಳು ಶಾಂತಿ ಗಾಂಭೀರ್ಯಗಳ ಧಾಮವಾಗತೊಡಗಿದ್ದವು. ಮುಂದೆ ಆಗಮಿಸಲಿರುವ ಕಾರಣಿಕ ಶಿಶುವನ್ನು ಪುಷ್ಪವಾಗಿ ಸಾಕಲೆಂಬಂತೆ ಕ್ಷೀರಕುಂಡಗಳು ಪುಷ್ಟಿಗೊಂಡು ಅರಳತೊಡಗಿದವು. ಬ್ರಹ್ಮಾಂಡದ ಒಡೆಯ ಮಹಾದೇವನ ಮೀಸಲು ಸತಿಯನ್ನ ಹೊರಲಿರುವುದೆಂಬಂತೆ ಆ ಗರ್ಭ ಹಿರಿದಾಗಿ ವಿಶ್ವಾದಾಕಾರವನ್ನ ತಾಳತೊಡಗಿತು. ಬೇಡವೆಂದರೂ ಕೇಳದೆ ನಸುಕಿನಲ್ಲಿಯೇ ಎದ್ದು ಪೂಜೆ ಮುಗಿಸಿ ಓಂಕಾರನನ್ನು ಎಬ್ಬಿಸಲು ಬಂದಾಗ ನೆಟ್ಟ ದೃಷ್ಟಿಯಿಂದ ಅವಳ ಚಲುವನ್ನ ಹೀರುತ್ತಿದ್ದ. ಮುಂಗುರುಳುಗಳು ಮದವೇರಿ ಅಂಗಾಂಗಗಳು ಕಳೆಯೇರಿ ತುಟಿಯ ತುಂಬಿದ ಕೆಂಪಿನೊಡನೆ ಮುಗುಳ್ನಗೆಯನ್ನ ಸೋರೆ ಮಾಡುತ್ತಾ ಬರುವ ಹೆಂಡತಿಯನ್ನ ಕಂಡು ಮುಂಬರುವ ಮಗುವಿನ ರೂಪವನ್ನ ಕಲ್ಪಿಸಿಕೊಳ್ಳುವನು. 5-6 ತಿಂಗಳು ಸರಿದು ಹೋಗಿದ್ದವು. ಲಿಂಗಮ್ಮ ಏಕಾಂತ ಪ್ರಿಯಳಾಗತೊಡಗಿದ್ದಳು. ಪತಿಯ ಸೇವೆಯನ್ನ ನಿಯಮಬದ್ಧವಾಗಿ ಮಾಡಿ ಅವನು ಕರ್ತವ್ಯಕ್ಕೆ ಹೋಗುತ್ತಲೇ ಪಾರಾಯಣ ಪೂಜೆಗಳಲ್ಲಿ ಮೈಮರೆಯುವಳು. ಊಟದ ಕಡೆ ಗಮನವಿಲ್ಲ. ಬಹುದಿನಕ್ಕೆ ಗರ್ಭ ಧರಿಸಿದ ಅವಳನ್ನ ಅಭಿನಂದಿಸಲು ಬರುವವರ ಕಡೆಗೆ ಆಸಕ್ತಿ ಇಲ್ಲ. ಇದನ್ನು ಕಂಡ ಪಾಲಾಕ್ಷಯ್ಯನ ಮನೆಯ ಹೇಮಾವತಿ ಕೊಂಕು ಮಾತನಾಡಲಾರಂಭಿಸಿದಳು. ಎಂದೂ ಇಲ್ಲದ ಅಂದುಗೇಡಿಗೆ ಬಹಳ ದಿನಕ್ಕೆ ಹೊಟ್ಟೆ ನಿಂತುದಕ್ಕೆ ಜಗತ್ತೇ ಕಾಣ್ತಾ ಇಲ್ಲ. ನಮ್ಮಂಗೆ 8 ಮಕ್ಕಳಾದರೆ ಯಾರನ್ನಾದ್ರೂ ಕಣ್ಣೆತ್ತಿ ನೋಡ್ತಾಳೋ ಇಲ್ವೋ ಬಿಂಕಗಾತಿ. ಬಾಳ ದಿನಕ್ಕೆ ನಿಂತಿದೆ, ಏನಾದರೂ ಆದೀತು, ಕೆಟ್ಟ ಕಣ್ಣು ಬಿದ್ದೀತು ಎಂದು ಹೆದರಿ ಒಳಗೆ ಸೇರ್ಕೋಬಹುದೇನು. ಸಿಂಗಾರಮ್ಮ ವಿವರಣೆ ನೀಡಿದಳು. ಇರ್ಲಿಕ್ಕಿಲ್ಲ, ಬಾಳ ದಿನಕ್ಕೆ ಗರ್ಭ ನಿಂತ್ರೆ ಆಗಿ ಬರದೆ ಸನ್ನಿ ಅಂತಾರಲ್ಲ, ಹಂಗೆ ಮಂಕು ಬಡಿಯೋ ಸಂಭವ ಇರುತ್ತೆ ಕಣಕ್ಕ, ಬಂಗಾರಮ್ಮ ನುಡಿದಳು. ಹೆಂಗಸರಾಡುವ ಈ ಮಾತನ್ನ ಕೆಲವು ಗಂಡಸರು ಬಂದು ಅಂಗಡಿಯಲ್ಲಿ ಆಡತೊಡಗಿದಾಗ ಓಂಕಾರನಿಗೆ ಏನೂ ತೋಚದಾಯಿತು. ಬೆಳಗ್ಗೆ ಸ್ನಾನ ಪೂಜೆ ಮುಗಿಸಿ ಉಪಹಾರ ಮಾಡಿ ವ್ಯವಹಾರಕ್ಕೆ ಹೋದವನು ಮರಳಿ ಮಧ್ಯಾಹ್ನ ಬಂದು ಊಟ ಮುಗಿಸಿ ಹೋಗಿಬಿಡುತ್ತಿದ್ದ. ಸಂಜೆ ಬಂದ ಬಳಿಕ ಸ್ನಾನ ಪೂಜೆ ಅಧ್ಯಯನ ಮುಗಿಸಿ ಪ್ರಸಾದ ಸ್ವೀಕಾರವನ್ನು ಮಾಡುತ್ತಿದ್ದ. ಒಂದು ದಿನ ಮಧ್ಯಾಹ್ನ ಹಾಗೆ ಬಂದಾಗ ಲಿಂಗಮ್ಮ ಪೂಜಾಸಕ್ತಳಾಗಿ ಧ್ಯಾನದಲ್ಲಿ ಮೈಮರೆತಿದ್ದಳು. ಕ್ಷಣಕಾಲ ನಿಂತು ವೀಕ್ಷಿಸಿದ. ಮನೆಯ ಸೇವಕಿ ಗಿರಿಜಾಂಬೆಯನ್ನ ಕೇಳಿದಾಗ ಲಿಂಗಮ್ಮನು ಇನ್ನು ಉಪಹಾರ ಸಹ ಮಾಡದೆ ಓಂಕಾರ ಹೋದಾಗಿನಿಂದಲೂ ಹಾಗೆಯೇ ಕುಳಿತಿರುವುದಾಗಿ ನುಡಿದಳು. ವಿಹ್ವಲನಾದ ಓಂಕಾರ ಸಮೀಪಿಸಿ ಎಚ್ಚರಿಸಿದ. ಲಿಂಗ, ಇದೇನು ನಿನ್ನಾಟ? ಹೊಟ್ಟೆಯಲ್ಲಿ ಯಾವ ಆಹಾರವನ್ನ ಹಾಕಿಲ್ಲವಂತೆ. ಹೀಗಾದರೆ ಮಗುವಿನ ಬೆಳವಣಿಗೆ ಹೇಗಾದೀತು? ನಿನ್ನ ಆರೋಗ್ಯ ಉಳಿಯುವುದೇ? ಶಕ್ತಿಹೀನತ್ವ ಬಂದರೆ ಗತಿಯೇನು? ಹೋ, ಅದಕ್ಕೇಕಿಷ್ಟು ಉದ್ವಿಗ್ನರಾಗಿದ್ದೀರಿ? ಆಹಾರ ಕಡಿಮೆಯಾದರೇನಂತೆ? ಈಗೇನು ಶಕ್ತಿಹೀನಳಾಗಿರುವೆನೆ? ಶಕ್ತಿ ಉತ್ಸಾಹಗಳು ನೂರ್ಮಡಿಯಾಗಿವೆ. ತಾನೇ ಸಂತೈಸಿದಳು ಇಷ್ಟಲಿಂಗವನ್ನ ಧರಿಸಿಕೊಳ್ಳುತ್ತಾ. ನೋಡು, ಗರ್ಭಿಣಿಯರಿಗೆ ಏನೇನೋ ಬಯಕೆಗಳು ಉದಿಸುತ್ತವಂತೆ. ನಿನಗೇನು ಆಸೆಯಾಗುತ್ತೆ ಹೇಳು, ಪೂರೈಸೋಣ. ನನಗೆ ಲೌಕಿಕ ಬಯಕೆಗಳಿಲ್ಲ. ಬರೀ ಪೂಜೆ ಧ್ಯಾನಗಳಲ್ಲಿ ಮೈಮರೆಯಬೇಕು, ವಚನಗಳ ಆಳವಾದ ಅಧ್ಯಯನ ಮಾಡಬೇಕು ಎನ್ನಿಸುತ್ತೆ. ಓಂಕಾರ ಅಚ್ಚರಿಗೊಂಡ. ನಿಜ, ಮೊದಲಿಗಿಂತ ಶಕ್ತಿ ಕಳೆ ಚಲುವು ಇಮ್ಮಡಿಸಿದರೂ ಅವನಿಗೇನೋ ಭಯ. ಗುರುಲಿಂಗ ದೇವರನ್ನ ಕೇಳಿದಾಗ ಅವರು ನುಡಿದರು, ಓಂಕಾರ
ಬೆಳೆಯುತ್ತಿರುವ ಚಿತ್ಪಂಡದ ಪ್ರಭಾವ ಅದು. ಕೂಸು ಮುಂದೆ ತಾನು ಹೊಂದಲಿರುವ ವ್ಯಕ್ತಿತ್ವದ ಸುಳುಹನ್ನ ತಾಯಿಯ ಜೀವನ ವರ್ತನೆಗಳ ಮೂಲಕ ಮುನ್ಸೂಚಿಸುವುದು ಮತ್ತು ಜನಿಸಲಿರುವ ಮಕ್ಕಳ ಸ್ವಭಾವ ನಿರ್ಧಾರವಾಗುವುದು ತಾಯಿಯ ಗರ್ಭದಲ್ಲಿರುವಾಗಲೇ. ಗರ್ಭವತಿಯಾಗಿರುವ ತಾಯಿ ಸದಾಚಾರ ಸಂಪನ್ನಳಾಗಿ, ಪೂಜಾನಿಷ್ಠಳಾಗಿ, ಸದ್ಗುಣವತಿಯಾಗಿ ಇದ್ದರೆ ಜನ್ಮಿಸುವ ಶಿಶುವು ಅದೇ ಸ್ವಭಾವವನ್ನ ಹೊಂದುವುದು. ವಿಲಾಸಿಯಾಗಿ ಸುಖಭೋಗಗಳಲ್ಲಿ ಕಾಲ ಕಳೆದರೆ ಅಂತಹುದೇ ಮಕ್ಕಳಾಗುವರು. ಕೈಗೆ ಸಿಕ್ಕಂತೆ ತಿನ್ನುವವಳಾದರೆ ಬಕಾಸುರರೇ ಹುಟ್ಟುವರು. ಲಿಂಗಮ್ಮನ ವರ್ತನೆಗಳು ಆಧ್ಯಾತ್ಮಿಕ ಲಕ್ಷಣಗಳಿಂದ ಕೂಡಿದೆ. ಲೌಕಿಕ ಜನರ ಮಾತುಗಳನ್ನ ತಲೆಗೆ ಹಚ್ಚಿಕೊಳ್ಳದಿರು. ಆಕೆ ಪುಣ್ಯಜೀವಿ, ಅಪರೂಪವಾದ ಮಗುವಿಗೆ ಜನ್ಮ ಕೊಡುತ್ತಾಳೆ. ಓಂಕಾರ ಸಮಾಧಾನದಿಂದ ಮುಖಮುದ್ರೆ ತಳೆದ. ಅಂದಹಾಗೆ ಓಂಕಾರ ಶರಣ ಧರ್ಮಕ್ಕನುಸಾರವಾಗಿ ಗರ್ಭಸ್ಥ ಶಿಶುವಿಗೆ 8 ತಿಂಗಳಾದಾಗ ಸಂಸ್ಕಾರದ ಅವಶ್ಯಕತೆಯುಂಟು. ಇದೊಂದು ಸತ್ಸಂಪ್ರದಾಯ. ಪಿಂಡವು ತಾಯಿಯ ಗರ್ಭದಲ್ಲಿ ಸ್ಥಾಪಿತವಾದ ಕ್ಷಣದಿಂದಲೂ ಅದು ಸುತ್ತಲಿನ ವಾತಾವರಣ, ತಾಯಿಯ ಮನಸ್ಥಿತಿಗಳ ಪ್ರಭಾವಕ್ಕೆ ಒಳಗಾಗುತ್ತದೆ. ಯಾವಾಗ ಅದಕ್ಕೆ ಜೀವ ಕಳೆಯು ಆವಿರ್ಭಾವವಾಗುವುದು, ಆಗಿನಿಂದ ವಾತಾವರಣದ ಸ್ಪಂದನಕ್ಕೆ ಹೆಚ್ಚು ಈಡಾಗುವುದು. ಆದ್ದರಿಂದ ತಾಯಿಯ ಮೂಲಕ ಆಹಾರವನ್ನ ಅದು ಸ್ವೀಕರಿಸುವಂತೆ ಧರ್ಮವನ್ನ ಕೂಡ ಸ್ವೀಕರಿಸಬೇಕು. ಲಿಂಗಮ್ಮನಿಗೆ 8 ತಿಂಗಳು ತುಂಬಿದಾಗ ಲಿಂಗಧಾರಣೆ ಮಾಡಿಸಿಬಿಡು. ಆಗ ಓಂಕಾರ ಹೇಳ್ತಾರೆ, ಆಯಿತು ಗುರುದೇವ. ಲಿಂಗಮ್ಮನಿಗೆ 8 ತಿಂಗಳು ತುಂಬಿದಾಗ ಗರ್ಭಸ್ಥ ಶಿಶುವಿಗಾಗಿ ಲಿಂಗಾಧಾರಣೆ ಮಾಡಿ ಮಂತ್ರೋಪದೇಶವನ್ನ ಗೈದು ಆ ಲಿಂಗವನ್ನ ಲಿಂಗಮ್ಮನ ಕೊರಳಿನಲ್ಲಿರುವ ಶಿವದಾರಕ್ಕೆ ಧರಿಸಿದರು ಶ್ರೀ ಗುರುಲಿಂಗದೇವರು. ಶರಣರೇ, ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಅನಂತ ಶರಣು ಶರಣಾರ್ಥಿಗಳು.